ಸೈ ರುಚಿಯಲ್ಲಿ ಇವತ್ತು ನಾನು ವಿಶೇಷವಾಗಿ ಸ್ಪೆಷಲ್ ಆಗಿ ನಿಮಗೋಸ್ಕರ ಮುಂಬೈ ಸ್ಟೈಲಲ್ಲಿ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮುಂಬೈ ಸ್ಟೈಲಲ್ಲಿ ಪಾವ್ ಭಾಜಿ. ಎಲ್ಲರಿಗೂ ಪಾವ್ ಭಾಜಿ ತಿನ್ನೋದು ಅಂದ್ರೆ ಬಹಳ ಆಸೆ. ಅದನ್ನು ನಾನು ಇಲ್ಲಿ ಮಾಡಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಪಾವ್ ಭಾಜಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನು ಅಂತ ಮೊದಲು ತಿಳ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ, ನಾನು ಒಂದು 3 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಒಂದು ದೊಡ್ಡ ಬೌಲಲ್ಲಿ ಹಾಕೊಂಡಿದ್ದೀನಿ. ಮತ್ತೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಚೆನ್ನಾಗಿ ಬೆಂದು ತುರಿದಿರ್ತಕ್ಕಂಥ ಆಲೂಗಡ್ಡೆ, ಮತ್ತೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾಪ್ಸಿಕಮ್, ಬೆಣ್ಣೆ. ಮುಂಬೈ ಸ್ಟೈಲ್ ಪಾವ್ ಭಾಜಿಯಲ್ಲಿ ಮುಖ್ಯವಾಗಿ ಬಳಸೋದು ಬೆಣ್ಣೆ, ಉಪ್ಪು ಹಾಕಿ ಬೆಂದಿರತಕ್ಕಂಥ ಬಟಾಣಿ ಕಾಳು, ಮತ್ತೆ ಮಸಾಲೆಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪಾವ್ ಭಾಜಿ ಮಸಾಲ. ಈ ಪಾವ್ ಭಾಜಿ ಮಸಾಲ ಎಲ್ಲ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ, ಒಂದು ಪ್ಯಾಕೆಟ್ ತಂದಿಟ್ಟುಕೊಂಡ್ರೆ ಮನೇಲಿ ಮಾಡ್ಬೋದು. ಮತ್ತೆ ಅಚ್ಚಮೆಣಸಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ, ಇಷ್ಟನ್ನ ನಾನು ಬಳಸ್ತೀನಿ. ಈಗ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಮೊದಲನೇ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದರ ಮೇಲೆ ಒಂದು ದೊಡ್ಡ ತಳ ಇರತಕ್ಕಂಥ ಪಾತ್ರೆ ತೆಗೆದುಕೊಳ್ಳಿ. ಪಾತ್ರೆ ಕಾದಿದೆ, ಇದಕ್ಕೆ ನಾನು ಎಣ್ಣೆ ಹಾಕ್ತೀನಿ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟು ಬೆಣ್ಣೆ. ಈರುಳ್ಳಿ ಹಾಕ್ತೀನಿ ಫಸ್ಟು. ಟೊಮ್ಯಾಟೊ, ಸಣ್ಣದಾಗಿ ಹೆಚ್ಚಿರುವ ಟೊಮ್ಯಾಟೊ, ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ ಮತ್ತು ಬಟಾಣಿಯನ್ನು ಹಾಕ್ತೀನಿ. ಇದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಮಸಾಲೆಗಳನ್ನು ಹಾಕ್ತೀನಿ. ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಪಾವ್ ಭಾಜಿ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಚಮೆಣಸಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಸಾಲೆ ಕರೆಕ್ಟಾಗಿ ಹರಡ್ಕೊಳ್ಬೇಕು. ಒಂಚೂರು ನೀರು ಹಾಕ್ತೀನಿ. ಇದಕ್ಕೆ ನಾನು ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಬೆಂದಿರುವ ಆಲೂಗಡ್ಡೆಯನ್ನು ಹಾಕೋಣ. ಸ್ವಲ್ಪ ನೀರು ಹಾಕಬಹುದು. ಕೊತ್ತಂಬರಿ ಸೊಪ್ಪು ಹಾಕೋಣ. ಘಮ ಅಂತ ವಾಸನೆ ಬರ್ತಾ ಇದೆ. ಪಾವ್ ಭಾಜಿ ಅಬ್ಬಾಜಿ ರೆಡಿಯಾಗಿದೆ. ಆಫ್ ಮಾಡೋಣ. ಓಕೆ, ನೆಕ್ಸ್ಟು ಪಾವ್ ರೆಡಿ ಮಾಡ್ಕೋಬೇಕು. ಒಲೆ ಹತ್ತಿಸಬೇಕು. ಓಕೆ, ಇದಕ್ಕೆ ಒಂದು ಅಗಲವಾದಂಥ ಒಂದು ಪ್ಯಾನ್ ಅಥವಾ ತವಾ ಕೂಡ ಇಟ್ಕೋಬೋದು. ಈಗ ಇದು ಕಾದಿದೆ, ಇದಕ್ಕೆ ಬೆಣ್ಣೆ ಹಾಕೋಣ. ಈಗ ನಾನು ಒಂದು ಪಾವ್ ತಗೋತೀನಿ. ಒಂದು ಚೂರು ಮೆಣಸಿನ ಪುಡಿಯನ್ನು ಇದಕ್ಕೆ ಹಾಕ್ತೀನಿ. ಪಾವ್ ಭಾಜಿ ಬೇಕಾಗುವ ಪದಾರ್ಥಗಳು: ಈರುಳ್ಳಿ, ಟೊಮ್ಯಾಟೊ, ಬೆಂದ ಆಲೂ, ಕ್ಯಾಪ್ಸಿಕಮ್, ಬೆಣ್ಣೆ, ಬೆಂದ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಪಾವ್ ಭಾಜಿ ಮಸಾಲ, ಅಚ್ಚಮೆಣಸಿನ ಪುಡಿ, ಗರಂ ಮಸಾಲ, ಎಣ್ಣೆ, ಉಪ್ಪು ಮತ್ತೆ ಪಾವ್. ಮಾಡುವ ವಿಧಾನ: ಎಣ್ಣೆ ಮತ್ತು ಬೆಣ್ಣೆ ಹಾಕಿ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಬಟಾಣಿ ಎಲ್ಲ ಒಂದೊಂದಾಗಿ ಹಾಕಿ ಫ್ರೈ ಮಾಡಿ. ನಂತರ ಪಾವ್ ಭಾಜಿ ಮಸಾಲ, ಅಚ್ಚಮೆಣಸಿನ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀರು, ಉಪ್ಪು, ಬೆಂದ ಆಲೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಮ್ಯಾಶರ್ನಲ್ಲಿ ಆಲೂವನ್ನು ಪುಡಿ ಮಾಡಿಕೊಂಡು ಕೊತ್ತಂಬರಿ ಉದುರಿಸಿ. ಪ್ಯಾನ್ಗೆ ಬೆಣ್ಣೆ ಹಾಕಿ ಅಚ್ಚಮೆಣಸಿನ ಪುಡಿ ಹಾಕಿ ಪಾವನ್ನು ಅರ್ಧ ಕಟ್ ಮಾಡಿಕೊಂಡು ರೋಸ್ಟ್ ಮಾಡಿದರೆ ಪಾವ್ ಭಾಜಿ ರೆಡಿ.